KSDLನ ರಾಯಭಾರಿಯಾಗಿ ಮಿಲ್ಕಿ ಬ್ಯೂಟಿ ತಮನ್ನಾ ಅವರನ್ನು ನೇಮಕ ಮಾಡಲಾಗಿದೆ. 2 ವರ್ಷಗಳ ಅವಧಿಗೆ ಅವರನ್ನು ರಾಯಭಾರಿಯನ್ನಾಗಿ ತಮನ್ನಾ ಭಾಟಿ ಅವರನ್ನು ರಾಜ್ಯ ಸರ್ಕಾರ ನೇಮಕ ಮಾಡಿ ಆದೇಶ ಹೊರಡಿಸಿದೆ. KSDLಗೆ ಮುಂದಿನ 2 ವರ್ಷಗಳ ಕಾಲ ರಾಯಭಾರಿಯಾಗಿ ತಮನ್ನಾ ಅವರನ್ನು ಆಯ್ಕೆ ಮಾಡಿದ್ದಾರೆ. 6,20,00,000 ಸಂಭಾವನೆಯನ್ನು ಕೊಟ್ಟು ನೇಮಕ ಮಾಡಿಕೊಂಡಿದೆ KSDL. ಮೈಸೂರು ಸ್ಯಾಂಡಲ್ ಸೋಪ್ ಜಾಹೀರಾತು ನೀಡಿದ್ದಾರೆ ತಮನ್ನಾ. ನೆರೆ ರಾಜ್ಯದ ನಟಿ ತಮನ್ನಾಗೆ ರಾಜ್ಯ ಸರ್ಕಾರ ಮಣೆ ಹಾಕಿದೆ. ಯಾಕೆ ಕರ್ನಾಟಕದಲ್ಲಿ ನಟಿಯರು ಇರಲಿಲ್ವಾ, ಕರ್ನಾಟಕದಲ್ಲಿರೋರಿಗೆ ಏನಷ್ಟು ನೇಮು ಫೇಮು ಇಲ್ವಾ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗಿದೆ. ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡ್, ಮೈಸೂರು ಸ್ಯಾಂಡಲ್ ಸೋಪ್ ಬರುತ್ತಲ್ಲ KSDL, ಅದಕ್ಕೆ ತಮನ್ನಾ ಭಾಟಿ ಅವರನ್ನು ರಾಯಭಾರಿಯನ್ನಾಗಿ ನೇಮಕ ಮಾಡಿದ್ದಾರೆ. 6,20,00,000 ರೂಪಾಯಿ ಅವರ 2 ವರ್ಷಗಳ ರಾಯಭಾರಿ ನೇಮಕಕ್ಕೆ ಕರ್ನಾಟಕ ಸರ್ಕಾರ ಕೊಡ್ತಿರುವಂಥ ಹಣ. ಕರ್ನಾಟಕದಲ್ಲಿರುವ ನಟ ನಟಿಯರು ಬೇಕಾಗಿಲ್ವಾ? ಕರ್ನಾಟಕದಲ್ಲಿರುವ ನಟ ನಟಿಯರ ನೇಮು ಫೇಮು ಕಡಿಮೆ ಆಗಿದೆಯಾ? ತಮನ್ನಾ ಭಾಟಿ ಅವರನ್ನು ಕನ್ನಡದ KSDLನ ರಾಯಭಾರಿಯನ್ನಾಗಿ ನೇಮಕ ಮಾಡುವ ಅಗತ್ಯತೆ ಯಾಕಿತ್ತು? ಯಾಕೆ ಕರ್ನಾಟಕದಲ್ಲಿ ಅವರ ಅಂದಚಂದಗಳಿಗೆ, ಈಗ ನೀವು ಅಂದಚಂದವನ್ನೇ ಕನ್ಸಿಡರ್ ಮಾಡ್ತೀರಿ ಅಂತಂದರೆ ಅವರ ಅಂದಚಂದಕ್ಕೆ ಸರಿ ಹೋಲೋರು ಯಾರೂ ಇರಲೇ ಇಲ್ವಾ ಕರ್ನಾಟಕದಲ್ಲಿ ಅನ್ನುವ ಪ್ರಶ್ನೆ ಸಾಮಾನ್ಯವಾಗಿ ಕೇಳಿ ಬರ್ತಾ ಇದೆ. ಕರ್ನಾಟಕ ಸರ್ಕಾರ ಕನ್ನಡಿಗ ಕಲಾವಿದರಿಗೆ ಒಂದು ಆದ್ಯತೆ ಕೊಟ್ಟಿದ್ದರೆ ಪ್ರಶಂಸನೀಯ ಆಗಿರ್ತಿತ್ತು. ಪಕ್ಕದ ರಾಜ್ಯದ ನಟಿಯನ್ನು KSDLಗೆ ರಾಯಭಾರಿಯನ್ನಾಗಿ ನೇಮಕ ಮಾಡಿದ್ದಾರೆ. ಅಲ್ಲದೆ 6,20,00,000 ರೂಪಾಯಿ ತೆರಿಗೆ ಹಣವನ್ನು ಆಕೆಯ ನೇಮಕಕ್ಕೆ ಸುರಿದಿದ್ದಾರೆ. ಒಬ್ಬರು ಕನ್ನಡಿಗರಿಗೆ ಹೋಗಿದ್ದಿದ್ರೆ ನಮಗೂ ಬೇಜಾರಿಲ್ಲ ಅಂತ ಕನ್ನಡಿಗರು ಹೇಳ್ತಿದ್ದಾರೆ. ಆನಂದ್ ಈ ಬಗ್ಗೆ ಮಾಹಿತಿ ಕೊಡ್ತಾರೆ. ಆನಂದ್, KSDLನ ರಾಯಭಾರಿಯ ನೇಮಕ ಒಂದು ಕಡೆ, ಇನ್ನೊಂದು ಕಡೆ ಏನು ಕರ್ನಾಟಕದಲ್ಲಿರುವಂಥ ಹೀರೋಯಿನ್ಸ್ಗಳು ಯಾರು ಏನು ಈ ಸ್ಟ್ಯಾಂಡರ್ಡಲ್ಲಿ ಇಲ್ಲವೇ ಇಲ್ಲ ಅಂತಾನ ಸರ್ಕಾರದ ನಿರ್ಧಾರ? ತಮನ್ನಾ ಅವರನ್ನು ಕರ್ಕೊಂಡು ಬರೋದಕ್ಕೆ ಯಾಕೆ ಸರ್ಕಾರ ಮುಂದಾಯಿತು? ಪ್ರಣತ್, ಈಗಾಗಲೇ ರಾಜ್ಯ ಸರ್ಕಾರ ಮತ್ತೆ KSDL ಇವರು ಮೈಸೂರು ಸ್ಯಾಂಡಲ್ ಸೋಪ್ ಫ್ಯಾಕ್ಟರಿ ಅವರು ಏನಿದ್ದಾರೆ, ಇವರು ತಮನ್ನಾ ಭಾಟಿ ಅವರನ್ನ 6,20,00,000 ಹಣವನ್ನ ಕೊಟ್ಟು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೇಮಕವನ್ನ ಮಾಡಿದ್ದಾರೆ. ಈ ಬಗ್ಗೆ ಕೆಲವೊಂದು ಕನ್ನಡಿಗರಲ್ಲೂ ಅಸಮಾಧಾನ ಇದೆ. ಕನ್ನಡದ ನಟರು ಅಥವಾ ನಟಿಯರನ್ನ ಈ ರಾಯಭಾರಿಯಾಗಿ ಆಯ್ಕೆ ಮಾಡ್ಕೋಬೇಕಾಗಿತ್ತು. ಆದ್ರೆ ಬೇರೆ ರಾಜ್ಯದ, ಹೊರ ರಾಜ್ಯದ ನಟಿಯರಿಗೆ ಮನ್ನಣೆ ಕೊಟ್ಟಿರ್ತಕ್ಕಂಥದ್ದು ಸರಿಯಲ್ಲ ಅನ್ನೋ ಒಂದು ಆರೋಪಗಳು ಕೂಡ ಕೇಳ್ಪಡ್ತಾ ಇರ್ತಕ್ಕಂಥದ್ದು. ಈ ಹಿಂದೆ ಮಹೇಂದ್ರ ಸಿಂಗ್ ಧೋನಿ ಅವರನ್ನು ಕೂಡ ರಾಯಭಾರಿಯನ್ನಾಗಿ ಮಾಡಲಾಗಿತ್ತು. ಈಗ ಇವರ ಒಂದು ರಾಜ್ಯ ಸರ್ಕಾರ ಒಂದು ವಾದ ಏನಂತ ಹೇಳಿದ್ರೆ, ಪ್ರಮುಖವಾಗಿ ಈ ಒಂದು ಸ್ಯಾಂಡಲ್ವುಡ್ ಜೊತೆಗೆ ಈ ಮೈಸೂರು ಸೋಪ್ ಏನಿದೆ, ಇದು ಸ್ಯಾಂಡಲ್ ಸೋಪ್ ಕೇವಲ ಕರ್ನಾಟಕದ ಬ್ರ್ಯಾಂಡ್ ಮಾತ್ರವಲ್ಲ, ಇಡೀ ದೇಶಾದ್ಯಂತನೂ ಕೂಡ ಉತ್ತಮವಾದ ಒಂದು ಬ್ರ್ಯಾಂಡ್ ಅನ್ನ ಹೊಂದಿದೆ. ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ದೊಡ್ಡದಾದಂತ ಒಂದು ಮಾರ್ಕೆಟ್ ಅನ್ನ ಹೊಂದಿದೆ. ಹೀಗಿರುವಾಗ ನಮಗೆ ಗ್ಲೋಬಲ್ ಲೆವೆಲ್ ಅಲ್ಲಿ ಇರ್ತಕ್ಕಂಥ ಒಬ್ರು ತಾರೆಯರು ಬೇಕು ಅನ್ನೋ ಒಂದು ಲೆಕ್ಕಾಚಾರವನ್ನ ಇವ್ರು ಹಾಕಿರ್ತಕ್ಕಂಥದ್ದು. ಹಾಗಾಗಿ ಬೇರೆ ಬೇರೆ ರಾಜ್ಯಗಳು ಮಾತ್ರವಲ್ಲ, ಒಂದು ರೀತಿ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ದೊಡ್ಡ ಒಂದು ಹೆಸರಿರ್ತಕ್ಕಂಥವ್ರನ್ನ ರಾಯಭಾರಿ ಮಾಡಿದ್ರೆ ನಮ್ಮ ಒಂದು ಮಾರುಕಟ್ಟೆಯನ್ನು ಕೂಡ ಈಸಿಯಾಗಿ ವಿಸ್ತರಣೆ ಮಾಡಬಹುದು, ಜೊತೆಗೆ ಪ್ರಾಫಿಟ್ ಅನ್ನು ಕೂಡ ಗಳಿಸಬಹುದು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಇವರು ತಮನ್ನಾ ಭಾಟಿ ಅವರನ್ನ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು. ಇದೇನೇ ಇದ್ರೂ ಕೂಡ ಪ್ರಸ್ತುತ ಕನ್ನಡದಲ್ಲೂ ಕೂಡ ಬಹಳಷ್ಟು ಸ್ಟಾರ್ ನಟಿಯರಿದ್ದಾರೆ, ಸ್ಟಾರ್ ಹೀರೋಗಳಿದ್ದಾರೆ, ಬೇರೆ ಬೇರೆ ಒಂದು ತಾರೆಯರು ಕೂಡ ಇದ್ದಾರೆ. ಅವರನ್ನ ಇದಕ್ಕೆ ರಾಯಭಾರಿಯನ್ನಾಗಿ ನೇಮಕ ಮಾಡ್ಕೊಂಡಿದ್ರೆ ಬಹಳ ಸೂಕ್ತವಾಗಿರ್ತಿತ್ತು ಅನ್ನೋ ಒಂದು ಅಭಿಪ್ರಾಯಗಳು ಕೂಡ ವ್ಯಕ್ತವಾಗ್ತಾ ಇದೆ. ಸದ್ಯ ಈಗ 6,20,00,000 ಅಷ್ಟು ತಮನ್ನಾ ಭಾಟಿ ತೆರಿಗೆ ಹಣವನ್ನ ಕೊಟ್ಟು 2 ವರ್ಷದ ಮಟ್ಟಿಗೆ ರಾಯಭಾರಿಯನ್ನಾಗಿ ನೇಮಕ ಮಾಡಿಕೊಳ್ಳಲಾಗಿದೆ. ಪ್ರಣತ್, ಓಕೆ, ಥ್ಯಾಂಕ್ ಯು ಆನಂದ್ ಮಾಹಿತಿಗೆ.